want to turn to 2 Corinthians chapter 4. 2 ಕೊರಿಂಥ 4ಕ್ಕೆ ತಿರುಗಿಸಿಕೊಳ್ಳುತ್ತೇನೆ ನಾನು. This has been the thing that opened my eyes many years ago. ಅನೇಕ ವರ್ಷಗಳ ಹಿಂದೆ ಈ ಸಂಗತಿಯು ನನ್ನ ಕಣ್ಣನ್ನ ತೆರೆಸಿತು. I was seeking the Lord as a young Christian. ನಾನು ಕರ್ತನನ್ನು ಹುಡುಕ್ತಾ ಇದ್ದೆ ಆ ದಿನದಲ್ಲಿ. When I was maybe 23 years old. I'd just been baptized a couple of years earlier. ನಾನು ಯೌವನಸ್ಥನಾಗಿದ್ದಾಗ 23 ವರ್ಷ ವಯಸ್ಸನ್ಸತ್ತೆ. ಕೆಲವು ವರ್ಷಗಳ ಮುಂಚೆ ಆಗ ದೀಕ್ಷಾಸ್ನಾನ ಪಡೆದುಕೊಂಡಿದ್ದೆ. And I said, Lord, I want the baptism of the Holy Spirit. I want the power of the Holy Spirit in my life. ನಾನು ಹೇಳಿದೆ, ಕರ್ತನೇ, ನನಗೆ ಪವಿತ್ರಾತ್ಮನ ಅಭಿಷೇಕ ಮತ್ತು ಪವಿತ್ರಾತ್ಮನ ಬಲ ಬೇಕು ಎಂಬುದಾಗಿ. Because I know that is what changed those frightened disciples into powerful witnesses. ಯಾಕಂದ್ರೆ ಅದೇ ಒಂದು ಸಂಗತಿಯು ಆ ಒಂದು ಶಿಷ್ಯರು ಭಯಪಡುವಂತ ನಡುಗುವಂತ ಶಿಷ್ಯರನ್ನ ಬಲಶಾಲಿ ಉಳ್ಳಂತ ಸಾಕ್ಷೀಕರಿಸುವಂತ ಶಿಷ್ಯರನ್ನಾಗಿ ಮಾಡಿತು. Just like that. Not that they went through school for 10 years and became powerful witnesses. No. ಅವರು 10 ವರ್ಷ ಶಾಲೆಗೆ ಹೋಗಿ ಬಲಶಾಲಿ ಉಳ್ಳಂತ ಸಾಕ್ಷಿಗಳು ಆಗ್ಲಿಲ್ಲ. ಇಲ್ಲ. They were scared, locked up in a room. ಅವರು ಭಯಪಡುವವರಾಗಿದ್ರು, ಬಾಗಿಲು ಮುಚ್ಚಿಕೊಂಡು ನಡುಗುವವರಾಗಿದ್ರು, afraid to witness for Christ, and in one moment the Holy Spirit filled them. ಕ್ರಿಸ್ತನಿಗೆ ಸಾಕ್ಷಿಯಾಗಲು ಭಯಪಡ್ತಾ ಇದ್ರು. ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ they threw the door open and they were changed completely. ಅವರು ಬಾಗಿಲನ್ನ ತೆರೆದರು ಮತ್ತು ಬದಲಾದರು ಸಂಪೂರ್ಣವಾಗಿ. That's what the baptism in the Holy Spirit does. ಅದೇ ಪವಿತ್ರಾತ್ಮನು ಮಾಡುವಂತ ಕಾರ್ಯ. It's not a gradual growth in 10 years of school. It's a sudden filling with the Holy Spirit that changes everything. It's like a fire that lights up and suddenly the room is hot. 10 ವರ್ಷ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ನಂತರ ಕ್ರಮೇಣವಾಗಿ ಅಭಿವೃದ್ಧಿ ಹೊಂದೋದಲ್ಲ. ಅದು ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯಿಂದ ಈ ಒಂದು ಬದಲಾವಣೆ ಸಾಧ್ಯ. ಅದು ಹೆಂಗೆ ಅಂದ್ರೆ ಒಂದು ಬೆಂಕಿ ಕೊಠಡಿಯೊಳಗೆ ಬಂದಾಗ ಎಷ್ಟು ಬಿಸಿಯಾಗಿರುತ್ತಲ್ಲ ಹಾಗೆ. I said, Lord, I want that. ನಾನು ಹೇಳಿದೆ, ಕರ್ತರ ನಂಗೆ ಅದು ಬೇಕು ಅಂತ. And I found various groups emphasizing various different ways to seek it by praying and crying out and all that. ನಾನು ಕಂಡುಕೊಂಡಿದ್ದೀನಿ ಅನೇಕ ಗುಂಪುಗಳು ಬೇರೆ ಬೇರೆ ರೀತಿಯಲ್ಲಿ ಪವಿತ್ರಾತ್ಮನನ್ನು ಹುಡುಕ್ತಾ ಇದ್ದಾರೆ. ಅಳುವಂತದ್ದು, ಪ್ರಾರ್ಥನೆ ಮಾಡುವಂತದ್ದು, ಇವೆಲ್ಲವುಗಳಿಂದ. Okay, I don't despise any of them. It's good to pray and I also prayed. ನಾನು ಅದನ್ನ ತೆಗೆದುಹಾಕ್ತಾ ಇಲ್ಲ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋದು ಒಳ್ಳೇದು ಕೂಡ. But the Lord pointed me, and I've said this before to those who've heard me before. ಆದರೆ ಕರ್ತರು ನನಗೆ ತೋರಿಸ್ಕೊಟ್ಟಿದ್ದೇನಪ್ಪ ಅಂದ್ರೆ, ನೀವು ಯಾರಾದ್ರೂ ಕೇಳಿದ್ರೆ ಇದನ್ನ ಕೇಳಿಸ್ಕೊಂಡಿರ್ತೀರಿ ನಾನು ಹೇಳೋದು. To the example of Jesus. Always Jesus is the example. ಯೇಸುವಿನ ಮಾದರಿ ಅದು. ಯಾವಾಗಲೂ ಯೇಸು ಸ್ವಾಮಿ ನಮಗೆ ಮಾದರಿಯಾಗಿದ್ದಾರೆ. How did the Holy Spirit come and anoint him at the age of 30? ಯೇಸು ಸ್ವಾಮಿ 30ನೇ ವಯಸ್ಸಿನಲ್ಲಿರುವಾಗ ಹೇಗೆ ಪವಿತ್ರಾತ್ಮನು ಬಂದು ಅವರನ್ನು ಅಭಿಷೇಕಿಸಿದನು? The Holy Spirit anointed him. ಪವಿತ್ರಾತ್ಮನು ಆತನನ್ನು ಅಭಿಷೇಕಿಸಿದನು. As I said last Sunday. ಕಡೆ ಭಾನುವಾರ ಹೇಳಿದಂತೆ. Because for 18 years before that, or 30 years before that, ಅದಕ್ಕಿಂತ 30 ವರ್ಷ ಅಥವಾ 18 ವರ್ಷ ಮೊದಲು he submitted to the authority God had placed over him, Joseph and Mary. ದೇವರು ಯೇಸುವಿನ ಮೇಲೆ ಇಟ್ಟಂತ ಅಧಿಕಾರಕ್ಕೆ, ಅಂದರೆ ಯೋಸೇಫ ಮತ್ತು ಮರಿಯಳಿಗೆ ಅಧೀನರಾದರು ಯೇಸು ಸ್ವಾಮಿ. Were they perfect? Completely imperfect. ಅವರು ಪರಿಪೂರ್ಣರಾಗಿದ್ರ? ಸಂಪೂರ್ಣವಾಗಿ ಅಪರಿಪೂರ್ಣರಾಗಿದ್ರು. I'm sure the holy Jesus could have seen 101 faults in Joseph and Mary. ಪವಿತ್ರನಾದಂಥ ಯೇಸು ಯೋಸೇಫ ಮತ್ತು ಮರಿಯಳಲ್ಲಿ 101ಕ್ಕಿಂತ ಹೆಚ್ಚು ತಪ್ಪುಗಳನ್ನ ಕಂಡು ಹಿಡಿಯಬಹುದಾಗಿತ್ತು ಮನಸ್ಸು ಮಾಡಿದ್ರೆ. Just like you may be able to see faults in some other believers. ನೀವು ಇತರ ವಿಶ್ವಾಸಿಗಳಲ್ಲಿ ಹೇಗೆ ತಪ್ಪುಗಳನ್ನು ಕಂಡುಹಿಡಿತೀರಲ್ಲ ಹಾಗೆ. Because you got such sharp eyes and you got a clever brain. You're a Silicon Valley. ಯಾಕಂದ್ರೆ ನಿಮಗೆ ತೀಕ್ಷ್ಣ ಕಣ್ಣು ಇರುತ್ತದೆ, ಒಳ್ಳೆ ಬುದ್ಧಿವಂತಿಕೆ ಇರುತ್ತದೆ ಮತ್ತು ಸಿಲಿಕಾನ್ ಪ್ರಾಂತ್ಯದ ಹಿನ್ನೆಲೆ ಇರುತ್ತದೆ. Person, you know, you're sharp and you can make out the faults in other people. Good. Jesus was sharper than every Silicon Valley expert. ನಿಮ್ಮ ಕಣ್ಣು ಬಹಳ ತೀಕ್ಷ್ಣವಾಗಿರುತ್ತದೆ, ಅದಕ್ಕಾಗಿ ಇನ್ನೊಬ್ಬರ ಮೇಲೆ ನೀವು ಬೇಗ ತಪ್ಪನ್ನ ಕಂಡುಹಿಡಿತಿರ್ತೀರಿ. ಆದರೆ ಯೇಸುವಿಗೆ ಎಲ್ಲರಿಗಿಂತ ತೀಕ್ಷ್ಣವಾದ ಕಣ್ಣು ಇತ್ತು. He could see Jesus, Joseph and Mary faults thoroughly, yet he submitted to them 100%. ಯೋಸೇಫ ಮತ್ತು ಮರಿಯಳ ತಪ್ಪುಗಳನ್ನ ಬಹಳಷ್ಟು ಕಂಡುಹಿಡಿಬಹುದಾಗಿತ್ತು ಯೇಸು ಸ್ವಾಮಿ. ಹಾಗಿದ್ರೂ ಕೂಡ ಅದನ್ನ ಮಾಡದೇನೆ ಅವರಿಗೆ ಸಂಪೂರ್ಣವಾಗಿ ಅಧೀನರಾದರು ಯೇಸು ಸ್ವಾಮಿ. And God watched that from heaven. ಪರಲೋಕದಿಂದ ದೇವರು ಅದನ್ನ ಗಮನಿಸಿದರು. And he was faithful in temptation. ಮತ್ತು ಯೇಸು ಸ್ವಾಮಿ ಶೋಧನೆಯ ಸಮಯದಲ್ಲಿ ನಂಬಿಗಸ್ತರಾಗಿದ್ರು. And he testified to that entire life by one action. ಅವರು ತಮ್ಮ ಜೀವಿತಾವಧಿಯ ಪೂರ್ತಿ ಒಂದು ಕಾರ್ಯದ ಮುಖಾಂತರ ಅದನ್ನ ಸಾಕ್ಷೀಕರಿಸಿದರು. When he allowed John the Baptist to put him in the water
In baptism, ಅವರು ಸ್ನಾನಿಕನಾದ ಯೋಹಾನನನ್ನ ಅನುಮತಿಸಿದರು ತಮ್ಮನ್ನ ನೀರಿನಲ್ಲಿ ಮುಳುಗಿಸಲು ಮತ್ತು ದೀಕ್ಷಾಸ್ನಾನ ಕೊಡಿಸಲು. it was a symbol of how Jesus had lived his entire life. ಯೇಸು ಸ್ವಾಮಿ ತಮ್ಮ ಜೀವಿತವನ್ನು ಹೇಗೆ ಜೀವಿಸಿದರು ಎಂಬುದಕ್ಕೆ ಇದು ಒಂದು ದೊಡ್ಡ ಸಂಕೇತ. I allow other people to put me to death. That's the meaning of baptism. ಜನರು ನನ್ನನ್ನ ಮರಣಕ್ಕೆ ಒಪ್ಪಿಸಲು ನಾನು ಅವರನ್ನ ಅನುಮತಿಸುತ್ತೇನೆ. ಅದೇ ದೀಕ್ಷಾಸ್ನಾನದ ಅರ್ಥ. United with him in his death, it says in Romans 6, baptism. ರೋಮ 6ರಲ್ಲಿ ಹೇಳೋ ಪ್ರಕಾರ ದೀಕ್ಷಾಸ್ನಾನದ ಮುಖಾಂತರ ಆತನೊಟ್ಟಿಗೆ ಮರಣದಲ್ಲಿ ಪಾಲು ಹೊಂದುವುದಾಗಿದೆ. Baptism is a picture of burial of the old man. ದೀಕ್ಷಾಸ್ನಾನದ ಚಿತ್ರಣ ಹಳೆಯ ಮನುಷ್ಯನನ್ನ ಹೂಣಿಡುವುದಾಗಿದೆ. Burial of my old life, burial of my self-will. The old man is my self-will. ನನ್ನಲ್ಲಿನ ಹಳೆಯ ಮನುಷ್ಯನನ್ನ ಮತ್ತು ಸ್ವಾರ್ಥ ಚಿತ್ತವನ್ನ ಹೂಣಿಡುವುದಾಗಿದೆ. ಆ ಹಳೆಯ ಮನುಷ್ಯನು ಸ್ವಾರ್ಥ ಚಿತ್ತವಾಗಿದೆ. So Jesus all his life allowed his self-will to be buried and killed by others. ಯೇಸು ಸ್ವಾಮಿ ತಮ್ಮ ಇಡೀ ಜೀವಿತದ ಪೂರ್ತಿ ತಮ್ಮ ಸ್ವಾರ್ಥ ಚಿತ್ತವನ್ನ ಹೂಣಿಟ್ಟರು ಮತ್ತು ಅದನ್ನು ಮರಣಕ್ಕೆ ಒಪ್ಪಿಸಿದರು. And he testified to that by allowing symbolically John the Baptist to put him in. He didn't resist it. ಯೇಸು ಸ್ವಾಮಿ ಅದನ್ನ ಯಾವುದರಿಂದ ಸಾಕ್ಷೀಕರಿಸಿದ್ರಪ್ಪ ಅಂದ್ರೆ ಸ್ನಾನಿಕನಾದ ಯೋಹಾನನನ್ನು ಅನುಮತಿಸಿದ್ರು ತಮಗೆ ದೀಕ್ಷಾಸ್ನಾನ ಕೊಡಲು. ಯೇಸು ಸ್ವಾಮಿ ಅದನ್ನ ತಡೆಯಲಿಲ್ಲ. And when he came out, it was God raising him up. Even though it was John the Baptist who lifted him up, symbolically it was God raising him up, and immediately a voice from heaven saying, ಅವರು ನೀರಿನಿಂದ ಹೊರಗೆ ಬಂದಾಗ ದೇವರು ಆತನನ್ನ ಎಬ್ಬಿಸಿದರು. ಸ್ನಾನಿಕನಾದ ಯೋಹಾನನನ್ನು ಎಬ್ಬಿಸಿರ್ಬೋದು, ಅದೊಂದು ಸಂಕೇತ. ಆಗ ಪರಲೋಕದಿಂದ ಒಂದು ಸ್ವರ ಬಂತು, I am delighted, well pleased in you. ನಾನು ನಿನ್ನಲ್ಲಿ ಸಂತೋಷಿಸಿದ್ದೇನೆ, ನಿನ್ನನ್ನು ಮೆಚ್ಚಿದ್ದೇನೆ ಎಂಬುವಂತ ಸ್ವರ. And the Spirit came upon him. And that's what God spoke to me. ಆತ್ಮನು ಆತನ ಮೇಲೆ ಇಳಿದು ಬಂದನು. ಅದನ್ನೇ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾಗಿದೆ. If you are willing to accept other people pushing you down, ಇತರ ಜನರು ನಿಮ್ಮನ್ನು ಕೆಳಗೆ ತಳ್ಳಲು ನೀವು ಅದನ್ನ ಅನುಮತಿಸುವುದಾದರೆ ಅಥವಾ ಒಪ್ಪಿಕೊಳ್ಳುವುದಾದರೆ, keep quiet and don't defend yourself and don't try to show how clever you are and just humble yourself. ನೀವು ಮೌನವಾಗಿರಬೇಕು. ನಿಮ್ಮ ಪರ ನೀವು ರಕ್ಷಣೆ ಮಾಡ್ಕೋಬಾರ್ದು. ನಿಮ್ಮನ್ನ ನೀವು ಬುದ್ಧಿವಂತರು ಅಂತ ಇತರರಿಗೆ ತೋರಿಸ್ಬೇಡ್ರಿ. ನಿಮ್ಮನ್ನ ನೀವು ತಗ್ಗಿಸ್ಕೊಳ್ರಿ. And allow me, God said, to raise you up. ದೇವ್ರು ಹೇಳ್ತಾರೆ, ನನಗೆ ಅನುಮತಿಸು, ನಾನು ನಿನ್ನನ್ನು ಎಬ್ಬಿಸ್ತೀನಿ ಅಂತ. Allow me to give you a ministry. Not that you seek one yourself. ನಿನಗೆ ನೀನೇ ಹುಡುಕೋದಲ್ಲ, ನಾನು ನಿನಗೆ ಸೇವೆ ಕೊಡ್ತೇನೆ, ಅದನ್ನ ನನಗೆ ಅನುಮತಿಸು ಅಂತ ದೇವ್ರು ಕೇಳ್ಕೊಳ್ತಾರೆ. I will anoint you with the Spirit. ನಾನು ನಿನ್ನನ್ನು ಆತ್ಮನಿಂದ ಅಭಿಷೇಕಿಸುತ್ತೇನೆ ಅಂತ ದೇವ್ರು ಹೇಳ್ತಾರೆ. But all your life, even after you're anointed with the Spirit, you must choose the way of death, death, death to self. ನಾನು ನಿನ್ನನ್ನು ಆತ್ಮನಿಂದ ಅಭಿಷೇಕಿಸಿದ ನಂತರ ನೀವು ನಿಮ್ಮ ಸ್ವಾರ್ಥಕ್ಕೆ ಸಾಯುವ ಮಾರ್ಗವನ್ನ ನೀವು ಆಯ್ದುಕೊಳ್ಳಬೇಕು ಎಂದು ದೇವರು ಹೇಳ್ತಾರೆ. And the day you think you have graduated from that class and ನೀವು ಆ ಒಂದು ತರಗತಿಯಿಂದ ಆ ಒಂದು ಪದವಿ ಹೊಂದಿದಿರಿ ಅಂತ ನೀವು ಯೋಚಿಸುವಾಗ, you don't need to die to self anymore. In that day, my anointing will depart from you. I never forget the Lord telling me that, and I'm scared. ನಾನು ಇನ್ನೆಂದಿಗೂ ಸ್ವಾರ್ಥಕ್ಕೆ ಸಾಯೋ ಅವಶ್ಯಕತೆ ಇಲ್ಲ ಅಂತ ನೀವು ಯೋಚಿಸಿದ ದಿನ ನನ್ನ ಅಭಿಷೇಕವು ನಿನ್ನಿಂದ ಬಿಟ್ಟು ಹೋಗುತ್ತದೆ ಎಂಬುದನ್ನು ದೇವರು ಹೇಳ್ತಾರೆ. ಇದನ್ನ ದೇವರು ನನಗೆ ಹೇಳಿದಾಗ ನನಗೆ ಅದು ಭಯಪಡಿಸ್ತು. Okay, 2 Corinthians 4:10. That's why this verse is very precious to me. 2 ಕೊರಿಂಥ 4:10 ಇದು ಒಂದು ಬಹಳ ಅಮೂಲ್ಯವಾದಂತ ಒಂದು ವಚನ. 2 Corinthians 4:10. Always carrying about in my body the dying of Jesus. 2 ಕೊರಿಂಥ 4:10 ಈ ರೀತಿಯಾಗಿ ಹೇಳುತ್ತೆ, ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೊರುತ್ತಾ ಇದ್ದೇವೆ ಅಂತ. Dying to doing my own will. ನನ್ನ ಸ್ವಾರ್ಥ ಚಿತ್ತವನ್ನ ಮಾಡುವಂತದ್ದಕ್ಕೆ ಸಾಯುವುದು. Dying to get offended when somebody said something to me. ನನ್ನ ಬಗ್ಗೆ ಇತರರು ಏನಾದರೂ ಹೇಳುವಾಗ ನಾನು ಬೇಸರ ಮಾಡಿಕೊಳ್ಳುವುದಕ್ಕೆ ಸಾಯುವುದು. Dying to want to have my own way and to push my way up. Dying to trying to exalt myself in the church or exalt myself over others. ನನ್ನ ಮಾರ್ಗವನ್ನ ಮೇಲಿಡದೆ ನನ್ನ ಮಾರ್ಗಕ್ಕೆ ಸಾಯುವುದು. ಸಭೆಯಲ್ಲಿ ನನ್ನನ್ನು ನಾನು ಉನ್ನತೀಕರಿಸಿಕೊಳ್ಳುವುದು ಅಥವಾ ಇತರರಿಗಿಂತ ಹೆಚ್ಚಾಗಿ ನನ್ನನ್ನು ನಾನು ಮೇಲಕ್ಕೇರಿಸಿಕೊಳ್ಳುವಂತ ಪ್ರಯತ್ನ ಮಾಡೋದಕ್ಕೆ ಸಾಯುವುದು. Dying to have all types of opinions about that I have about different people. Dying to all that. ಇತರರ ಜನರ ವಿಷಯದ ಕುರಿತು ನನಗಿರುವಂತ ಅಭಿಪ್ರಾಯ ಎಲ್ಲದಕ್ಕೆ ನಾನು ಸಾಯುವವನಾಗಿರಬೇಕು. You know, we can have so many opinions in our mind, and that's what prevents you from living a spiritual life. ನಾವು ಆತ್ಮಿಕ ಜೀವಿತವನ್ನ ಜೀವಿಸಲು ಅಡ್ಡಿ ಮಾಡೋದು ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಅಭಿಪ್ರಾಯಗಳು ತುಂಬಿಕೊಂಡಿರುವುದಾಗಿದೆ. Die to it, my brother. What are you gaining by having opinions of every Tom, Dick and Harry? Nothing. Ruining yourself. ಇದಕ್ಕೆ ಸಾಯಿ ಸಹೋದರ, ಇದರಿಂದ ಆಗುವಂತ ಲಾಭ ಆದ್ರೂ ಏನು ನಿನಗೆ? ಇತರರ ಕುರಿತಾಗಿ ಅಥವಾ ಎಲ್ಲಾ ವಿಷಯಗಳ ಕುರಿತಾಗಿರುವಂತ ಅಭಿಪ್ರಾಯದಿಂದ ಅದು ನಿನ್ನ ಜೀವಿತವನ್ನ ನಾಶಗೊಳಿಸ್ತಾ ಇದೆ. Die. And the Spirit of God
will mightily use you. ಸಾಯಿರಿ, ಆಗ ದೇವರ ಆತ್ಮನು ನಿಮ್ಮನ್ನು ಬಹಳ ಸರ್ವಶಕ್ತಿಕೆಯಿಂದ ಉಪಯೋಗಿಸಿಕೊಳ್ಳುತ್ತಾನೆ. I'll tell you, I was a very timid, fearful person who was scared to stand in public. ನಾನು ನಿಮಗೆ ಹೇಳ್ತೇನೆ, ನಾನು ಸಾರ್ವಜನಿಕವಾಗಿ ನಿಲ್ಲಲು ಬಹಳ ನಾಚಿಕೆ ಪಡ್ತಾ ಇದ್ದೆ ಮತ್ತು ಭಯ ಪಡುವನಾಗಿದ್ದೆ. The Holy Spirit changed me, just like the Holy Spirit changed those apostles on the day of Pentecost. He can change anybody, but you have to choose the dying of Jesus. ಅಪೊಸ್ತಲರನ್ನ ಪಂಚಶತಮ ದಿನದಂದು ಪವಿತ್ರಾತ್ಮನು ಹೇಗೆ ಅವರನ್ನ ಬದಲಾಯಿಸಿದನಲ್ಲ, ನನ್ನನ್ನು ಕೂಡ ಅದೇ ರೀತಿ ಪವಿತ್ರಾತ್ಮನು ಬದಲಾಯಿಸಿದನು. ಪವಿತ್ರಾತ್ಮನು ಯಾರನ್ನು ಕೂಡ ಬದಲಾಯಿಸುತ್ತಾನೆ, ಆದರೆ ನೀವು ಯೇಸುವಿನ ಮರಣವನ್ನು ಆಯ್ಕೆ ಮಾಡ್ಕೋಬೇಕು. Jesus went down, the Lord raised him up and anointed him. ಯೇಸು ಕೆಳಕ್ಕೆ ಹೋದಾಗಲೆಲ್ಲ ದೇವರು ಅವರನ್ನ ಎಬ್ಬಿಸುತ್ತಿದ್ದರು ಮತ್ತು ಅಭಿಷೇಕಿಸುತ್ತಿದ್ದರು. And then the life of Jesus will be manifested in us, verse 10, and that is the way we can bless others. ನಂತರ ನಾವು ಇತರರನ್ನ ಆಶೀರ್ವದಿಸುವುದಕ್ಕಾಗಿ 10ನೇ ವಚನದಲ್ಲಿ ಹೇಳಿರೋ ಪ್ರಕಾರ ಯೇಸುವಿನ ಜೀವವು ನಮ್ಮಲ್ಲಿ ತೋರಿ ಬರುತ್ತದೆ. And not only that, the life of Jesus, when death works in us, verse 12, life will come in other people. 12ನೇ ವಚನ ಹೇಳೋ ಪ್ರಕಾರ ಹೀಗೆ ನಮ್ಮಲ್ಲಿ ಮರಣವು, ಆದರೆ ನಿಮ್ಮಲ್ಲಿ ಅಂದ್ರೆ ಇತರರಲ್ಲಿ ಜೀವವು ಪ್ರವರ್ತಿಸುತ್ತದೆ ಎಂಬುದಾಗಿ ಅಲ್ಲಿ ಹೇಳುತ್ತೆ. That's through the Holy Spirit. ಅದು ಪವಿತ್ರಾತ್ಮನ ಮುಖಾಂತರ. This is how we become committed members, the body of Christ. ಈ ರೀತಿಯಾಗಿ ನೀವು ಕ್ರಿಸ್ತನ ದೇಹದ ಅಂಗವಾಗಬಹುದು, ಅಂದರೆ ಸಭೆಗೆ ಒಪ್ಪಿಸಲ್ಪಟ್ಟಂತ ಸದಸ್ಯನಾಗಬಹುದು. My right hand is a committed member of this body. How do I know that? It listens to the head. ನನ್ನ ಬಲಗೈ ಈ ಒಂದು ದೇಹಕ್ಕೆ ಒಪ್ಪಿಸಲ್ಪಟ್ಟಂತ ಅಂಗವಾಗಿರುತ್ತದೆ. ಹೇಗೆ ಗೊತ್ತಾಗುತ್ತದು? ಅದು ತಲೆಯು ಹೇಳುವಂತದ್ದನ್ನ ಕೇಳಿಸಿಕೊಳ್ಳುತ್ತದೆ. Not that it's always holding hands with all the other members of the body. No. ದೇಹದಲ್ಲಿ ಇತರ ಅಂಗಗಳೊಟ್ಟಿಗೆ ಯಾವಾಗಲೂ ಕೈ ಹಿಡಿದುಕೊಂಡಿರೋದಲ್ಲ, ಇಲ್ಲ. Committed to the head. This left hand is a committed member of this body because you listen to the head. ಅದು ತಲೆಗೆ ಒಪ್ಪಿಸಿಕೊಟ್ಟಿರುತ್ತದೆ. ಈ ಎಡಗೈ ದೇಹಕ್ಕೆ ಒಪ್ಪಿಸಲ್ಪಟ್ಟಂತ ಅಂಗವಾಗಿರುತ್ತದೆ, ಯಾಕಂದ್ರೆ ಅದು ತಲೆಯ ಮಾತನ್ನ ಕೇಳುತ್ತದೆ. My leg is a committed member of the body because it's connected to the head. ಅದೇ ರೀತಿ ನನ್ನ ಕಾಲು ಕೂಡ ದೇಹಕ್ಕೆ ಒಪ್ಪಿಸಲ್ಪಟ್ಟಿರುತ್ತದೆ, ಯಾಕೆಂದ್ರೆ ಅದು ತಲೆಗೆ ಸಂಪರ್ಕ ಹೊಂದಿರುವುದರಿಂದ. And therefore every part of my body functions together. ಈ ರೀತಿಯಾಗಿ ನನ್ನ ದೇಹದ ಅಂಗಗಳು ಒಟ್ಟಾಗಿ ಕೆಲಸ ಮಾಡ್ತವೆ. That is the church of Jesus Christ, against which Jesus said the gates of hell will never succeed against that church. ಇದು ಯೇಸು ಕ್ರಿಸ್ತನ ಸಭೆಯಾಗಿದೆ. ಯೇಸು ಸ್ವಾಮಿ ಹೇಳೋ ಪ್ರಕಾರ ನರಕದ ದ್ವಾರಗಳು ಸಹ ಆ ಸಭೆಯನ್ನ ಜಯಿಸಲಾರವು. That is the church we are trying to build here, a body. ಆ ರೀತಿಯ ಸಭೆಯನ್ನ, ಅಂದ್ರೆ ದೇಹವನ್ನ ನಾವು ಇಲ್ಲಿ ಕಟ್ಟಲು ಪ್ರಯತ್ನ ಮಾಡ್ತಾ ಇದ್ದೇವೆ. My brother, sister, ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ, do your part to build the body. ಸಭೆಯನ್ನ ಕಟ್ಟಲು ನಿಮ್ಮ ಭಾಗವನ್ನ ನೀವು ಮಾಡ್ರಿ. Amen. ಆಮೆನ್.